ರಾಹು ಕೇತು 2 ಇರುತ್ತೆ. ಅದನ್ನ ಹಿಂಗೆ ತಿರುಗ್ಬಿಟ್ಟು ಹಿಂಗೆ ಹಾಕ್ಬೇಕು. ಮಲ್ಕೊಂಡ್ಬಿಟ್ಟಿದ್ವಿ ಒಂದು ಸ್ವಲ್ಪ ಹೊತ್ತು. ಮನೆಗೆ ಹೋಗಕ್ಕೆ ಬೆಂಗಳೂರಿಗೆ ಹೋಗಕ್ಕೆ ಮೂಡೇ ಇಲ್ಲ. ಇನ್ನ ಇಲ್ಲೇ ತಾರಾಡ್ಕೊಂಡೇ ಇದ್ದಾರೆ. ನೋ ನಾನು ಇಳಿತೀನಿ. ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಗಾಯ್ಸ್, ಇವತ್ತು ನೆಕ್ಸ್ಟ್ ಡೇ. ಅಲ್ಲಿ ನೋಡಿ ಬೆಟ್ಟ ಕಾಣ್ತಿದೆ, ನಮ್ಗೆ ನೈಟ್ ಕಾಣಿಸೇ ಇಲ್ಲ. ಏನೋ ಹೋದ್ವಿ, ಏನೋ ಬಂದ್ವಿ, ಒಂದು ಬಜ್ಜಿತಿ ಕೆಲಸ ತಿರುಗ್ತಿ. ನಾವು ಇನ್ನೊಂದ್ರ ಬಗ್ಗೆ ಮಾತಾಡೋಲ್ಲ, ಆಮೇಲೆ ಮಾತಾಡೋಣ. ನೈಟ್ ಮಲ್ಕೊಂಡೇ ಬಿಟ್ಟಿದ್ದೀವಿ. ಸೊ ಇವತ್ತು ಕಾಳಸ್ತಿಗೆ ಹೋಗ್ತಿದ್ದೀವಿ, ಪೂಜೆ ಅಂತ ಅಂದ್ಬಿಟ್ಟು. ಸೊ ಬನ್ನಿ ಹೋಗೋಣ. ರಶ್ ಇರುತ್ತೆ ಅನಿಸುತ್ತೆ, ಗೊತ್ತಿಲ್ಲ. ಸೊ ದೀಕ್ಷಾ ಬಂದು ಫುಲ್ ಟಯರ್ಡ್ ಆಗಿದೆ, ಮಲಗ್ತೀನಿ ಅಂದು. ಸರಿ ಮಲಗ್ಲಿ ಮಮ್ಮಿ, ನೀನು ರೆಸ್ಟ್ ತಗೊಂಡು ನಾನು ಹೋಗ್ಬರ್ತೀನಿ ಅಂದು. ಇಲ್ಲ ನಾನು ಬರ್ತೀನಿ ಅಂದ್ಬಿಟ್ಟು ಟಯರ್ಡ್ ಆಗಿದ್ರು ಎದ್ಬಿಟ್ಟು ಹೋಗ್ತಿದ್ದೀನಿ. ಸೊ ನೆಕ್ಸ್ಟ್ ಗಾಯ್ಸ್, ನನಗೆ ಫ್ಲೈಓವರ್ ಎಷ್ಟು ಇಷ್ಟ ಆಯಿತು ಅಂತಂದರೆ, ಲೈಕ್ ಅದೆಷ್ಟು ಚೆನ್ನಾಗಿದೆ ನೋಡಿ, ಆ ವೈಬು ನಂಗೆ ತುಂಬ ಇಷ್ಟ ಆಗೋಯಿತು. ಸೊ ಇವಾಗ ನಾವು ಕಾಳಹಸ್ತಿಗೆ ಹೋಗೋ ದಾರಿ ತುಂಬ ಚೆನ್ನಾಗಿದೆ ಗಾಯ್ಸ್. ಎಲ್ಲ ಕಡೆ ಆ ವೆದರ್ಗೆ ನಾವು ಹೋಗಿದ್ದ ಟೈಮ್ಗೆ ಸಖತ್ತಾಗಿತ್ತು ಗಾಯ್ಸ್. ಇದು ನೋಡಿ, ಇದು ಎಷ್ಟಾಗಿದೆ. ಅದು ದೇವಸ್ಥಾನ, ಇಲ್ಲಿ ವ್ಯೂ ನೋಡಿ ಸೈಕಾಗಿದೆ. ಅಲ್ಲೂ ಅಷ್ಟೇ. ಆ್ಯಂಡ್ ಇಲ್ಲಿ ಸೆಂಟ್ರಲ್ ರೋಡ್ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ ಗಾಯ್ಸ್. ಇಲ್ಲಿ ನೋಡಿ ಏನೋ ಇದೆ ಗಾಯ್ಸ್. ನಾನು ಇಲ್ಲಿ ಎತ್ತಿದ್ರೆ ಗಾಡಿ ಒಂದೆರಡು ಬಂದರೆ ಅಲ್ಲಾಡ್ತಿದೆ. ಬನ್ನಿ ಇವಾಗ ಹೋಗೋಣ. ಸೊ ಗಾಯ್ಸ್, ನಾವು ಬಂದ್ವಿ. ಮಮ್ಮಿ ಇರಿ, ಯಾವ ದೇವಸ್ಥಾನ ಮಮ್ಮಿ ಇದು? ನಾನು ಸುಬ್ರಹ್ಮಣ್ಯ ದೇವಸ್ಥಾನ ಅಂದ್ಕೊಂಡೆ. ಇಟ್ ಈಸ್ ಸುಬ್ರಹ್ಮಣ್ಯ ದೇವಸ್ಥಾನ ಅಂದ್ಕೊಂಡು ಹೇಳ್ಕೊಂಡ್ಬಂದ್ರೆ, ಇಲ್ಲಿ ನೋಡಿದ್ರೆ ಓಂ ನಮಃ ಶಿವಾಯ ಅಂತ ಹಾಕಿದ್ರೆ ನಮಗೆ ಕನ್ಫ್ಯೂಷನು. ರಾಹು ಕೇತು ಪೂಜೆ ಮಾಡೋದು ಸುಬ್ರಹ್ಮಣ್ಯ ಅಂತಾನೆ ನಾನು ಅದು. ಓಕೆ ಬರೀ ಒಳಗಡೆ ಹೋಗೋಣ. ಓಕೆ, ಏನು ಹಂಗೆ ನೋಡ್ತಿದ್ಯಾ? ಇಲ್ಲೊಂದಿದೆ, ಹೊರಗಡೆ ಹೋಗೋಣ. ಬಂದೆ, ದರ್ಶನ ಮುಗಿಸ್ಕೊಂಡು ಬಂದೆ. ಇದಕ್ಕೂ ಮಲಗಿದ್ದವಳು ಎದ್ಬಿಟ್ಟು ರೆಡಿಯಾಗಿ ಕೂತಿದ್ಲು. ಆ್ಯಂಡ್ ಅಜ್ಜಿಗೆ ಏನೋ ಅಜ್ಜಿ ಹೇಳ್ತಿದ್ರಲ್ವಾ, ಅಜ್ಜಿ ಮಾಡಿದ್ರಾ? ಅಲ್ಲ, ಅಜ್ಜಿ ಹೇಳ್ತಿದ್ರು ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಏನೋ ತರಬಾರ್ದು ಅಲ್ಲಿಂದ ಅಂತ ಹೇಳ್ತಿದ್ರು. ಅದಕ್ಕೆ ಹಿಂದೆ ತಿರುಗಿ ನೋಡಬಾರ್ದು ಅಂತೆ. ಅದಕ್ಕೆ ಹಿಂದೆ ತಿರುಗ್ಬಿಟ್ಟು ನೋಡ್ಕೊಂಡೇ ಬಂದ್ರಂತೆ ಅಕ್ಕ. ಹಾಗೆಲ್ಲ ಏನಿಲ್ಲ, ಹಿಂದೆ ತಿರುಗಿ ನೋಡಿಲ್ಲ. ಯೋಚನೆ ಮಾಡ್ತಾ ಇದ್ದೀನಿ ಏನಾಯಿತು ಅಂತ. ಏನದು ಸೌಂಡು? ಸೊ ಗಾಯ್ಸ್, ಹೆಂಗಿತ್ತು ಅಂದರೆ ಚೆನ್ನಾಗಿತ್ತು ಗಾಯ್ಸ್. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಅಂದರೆ ಚಿಕ್ಕ ವಯಸ್ಸಲ್ಲಿ ಒಂದು ಸತಿ ಹೋಗಿದ್ದೆ, ಬಟ್ ನಂಗೆ ಜ್ಞಾಪಕ ಇದ್ದಿಲ್ಲ ಹೆಂಗಿದೆ ಅಂತ. ಉದ್ದ ಇದೆ ಲಿಂಗ ಮೇಲ್ಗಡೆ, ಅದು ಆ ದೀಪಗಳು ಹಾಕಿ ಅದು ಆ ಡೆಕೋರೇಷನ್ಗೆ ಫುಲ್ ಒಂಥರ ಸಖತ್ತಾಗಿರುತ್ತೆ, ಡಿವೈನ್ ಆಗಿ. ಒಳಗಡೆ ಮೇನ್ ದೇವ್ರಿಗದು. ಆ್ಯಂಡ್ ನಾವು ಪೂಜೆ ಮಾಡಿಸ್ಬೇಕು ಅನ್ನೋಲ್ಲ, ಅದು ಬಂದುಬಿಟ್ಟು ರಾಹು ಕೇತು ಪೂಜೆ ಅಂತ ಅಂದ್ಬಿಟ್ಟು 500 ರೂಪಾಯಿಂದ 5000 ತನಕ ಇದೆ ಟಿಕೆಟ್ ಅದಕ್ಕೆ. ಸೊ ನಾವು 500 ಹೋಗಿದ್ವಿ. ಎಲ್ಲ ಲೈನಾಗಿ ಕೂತಿರ್ತಾರೆ. ಆಮೇಲೆ ಅವ್ರು ಹೇಳ್ತಿರ್ತಾರೆ ಯಾವ ಥರ ಮಾಡಬೇಕಾಗ. ತೆಲುಗು, ತಮಿಳ್, ಕನ್ನಡ ಎಲ್ಲರಲ್ಲೂ ಹೇಳ್ತಾರೆ, ಹಿಂದಿಯಲ್ಲೂ ಹೇಳ್ತಾರೆ. ಸೊ ಆ ಥರನೇ ಮಾಡಿಬಿಟ್ಟು ಪೂಜೆ ಮಾಡಿ, ರಾಹು ಕೇತು 2 ಇರುತ್ತೆ. ಅದನ್ನ ಹಿಂಗೆ ತಿರುಗ್ಬಿಟ್ಟು ಹಿಂಗೆ ಹಾಕ್ಬೇಕು. ನಾನು ಮಮ್ಮಿ ಒಂದು ಟಿಕೆಟಿಗೆ ಇಬ್ರಿಗೆ ಬಿಡ್ತಾರೆ. ಸೊ ಅದು ಒಳ್ಳೇದಾಯಿತು, ಡಿಕ್ಕು ಬರ್ದಿರೋದು. ಇಬ್ಬರೇ ಒಂದು ಟಿಕೆಟ್ಗೆ 2 ಅಲ್ವಾ ಬಿಡೋದು. ಮಾಡಿ ಗೈಸ್, ಒಳ್ಳೇದಾಯಿತು ಬರ್ದಿರೋದು. ಇನ್ನು ನಾವು 3 ಜನ ಇದ್ದಲ್ಲ, ಏನು ಮಾಡೋದು? ಹೆಂಗಿದ್ರೆ ಎಷ್ಟು ತೊಗೊಳ್ಬೇಕಾಗಿತ್ತಲ್ಲ ಇವಳಿಗೆ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾಳೆ ಪಾಪ. ಸೊ ಅದು ಮಾಡ್ಕೊಂಡು ಬಂದ್ವಿ. ಏನಕ್ಕೆ ಅಂತಂದರೆ ಆ್ಯಕ್ಚುಲಿ ಏನು ಗೊತ್ತಾ, ಅಜ್ಜಿ ಹೇಳ್ತಾನೆ ಇದ್ರು ಹೋಗು ಅಂತ ಹೇಳ್ತಾನೆ ಇದ್ರು. ಆಮೇಲೆ ಮಮ್ಮಿಗೆ 7:30 ಅಂತೆ, ನನಗೆ ಶನಿ ದಶೆ ನಡೀತಿದೆ ಅಂತ. ಸೊ ಒಳ್ಳೆಯದಾಯಿತು, ಪೂಜೆ ಮಾಡ್ಕೊಂಡ್ರೆ ನನಗೆ ತುಂಬ ಚೆನ್ನಾಗಿತ್ತು. ಅದೇನು ಗೊತ್ತಾ, ಅವರು ಕಣ್ಣು ಮುಚ್ಕೊಳ್ಳಿ, ಆಮೇಲೆ ನಾವು ಹೇಳಿದ್ದನ್ನು ಹೇಳಿ ತಿರ್ಗಾ ಅಂತ ಅಂದ್ಬಿಟ್ಟು ರಿಸೈಡ್ ಮಾಡೋಕ್ಕೆ ಹೇಳ್ತಾ ಇರ್ತಾರೆ.
ಎಷ್ಟು ಪೀಸ್ಫುಲ್ಲಾಗಿತ್ತು. ನನಗೆ ಮೈಂಡಲ್ಲಿರೋ ಎಲ್ಲ ಇದೆಲ್ಲ ಹೋಯ್ತು, ಆ ಥರ ಅನಿಸ್ತಿತ್ತು. ನನಗೆ ತುಂಬ ಚೆನ್ನಾಗಿತ್ತು. ನಿಮಗೂ ಮಾಡಿಸ್ಬೇಕಂತಂದರೆ ಮಾಡಿಸಿ ಒಂದು ಸತಿ ಅಟ್ಲೀಸ್ಟು. ಆಮೇಲೆ ಅಲ್ಲಿಂದ ಬಂದ್ವಿ. ಇವಾಗ ಇಲ್ಲಿ ಸ್ವಲ್ಪ ರೆಸ್ಟ್ ತೊಗೊಂಡು ಊಟ ಮಾಡಿಬಿಟ್ಟು ಹೊಡ್ತೀವಿ ಅನಿಸುತ್ತೆ. ಇಲ್ಲ ಅಂತಂದರೆ ಬೇರೆ ಯಾವುದಾದ್ರೂ ಜಾಗಕ್ಕೆ ಹೋಗಿದ್ರೆ ಹೋಗೋದು, ಇಲ್ಲ ಮನೆಗೆ ಹೊರಡಬೇಕು. ಆ್ಯಂಡ್ ನೆನ್ನೆ ತಿರುಪತಿ ಇದೆ, ಎಂಡೇ ಮಾಡಿಲ್ಲ ಅನಿಸುತ್ತೆ. ಅದು ಮಾತಾಡ್ತೀನಿ ಇವಾಗ. ಈ ವ್ಲಾಗ್ ಬಿಟ್ಬಿಟ್ಟು ಇನ್ನೊಂದು ವ್ಲಾಗ್ ಮಾಡ್ತೀನಿ. ಸೊ ಅದು ನೋಡಿದ್ದೀರಾ ಅಂದರೆ ಇದನ್ನು ನೋಡಿ ಏನು ಹೇಳ್ತಿದ್ದೀನಿ, 2 ವಿಡಿಯೋನೂ ನೋಡಿ. ಓಕೆ ಗೈಸ್, ಐ ವಿಲ್ ಕೀಪ್ ಅಪ್ಡೇಟಿಂಗ್ ನೆಕ್ಸ್ಟ್. ಆ್ಯಂಡ್ ಅಷ್ಟೇ. ಸೊ ಗೈಸ್, ನಾವು ಊಟ ಮಾಡೋಣ ಅಂತ ಬಂದ್ವಿ. ಇಲ್ಲಿ ಯಾವುದೋ ಒಂದು ಆಂಧ್ರ ಸ್ಟೈಲ್ ಹೋಟೆಲ್ ಇತ್ತು. ನಂಗೆ ತುಂಬ ದಿನದಿಂದ ಆ್ಯಕ್ಚುಲಿ ಆಂಧ್ರ ಮೀಲ್ಸ್ ತಿನ್ಬೇಕು ಅನಿಸಿತ್ತು, ಬಟ್ ತಿನ್ನೋಕ್ಕಾಗಿದ್ದಿಲ್ಲ. ಸೊ ಹೆಂಗಿದ್ರು ಆಂಧ್ರಾಗೆ ಹೋಗಿದ್ದೀವಿ, ಆಂಧ್ರ ಮೀಲ್ಸ್ ತಿನ್ನ ಅಂತ ಅಂದ್ಬಿಟ್ಟು ಹೊಟ್ಟೆ ಫುಲ್ಲಾಗಿ ತಿಂದೆ ನಾನು. ತುಪ್ಪ ಬೇರೆ ಕೊಟ್ಟಿದ್ರು. 2 hours later. ಗೈಸ್, ಗಾಳಿ ನೋಡಿ, ಗಾಳಿ ಹೆಂಗೆ ಬರ್ತಿದೆ ಗಾಳಿ. ಸೊ ಆಮೇಲೆ ಹಾಕ್ಕೊಳ್ಳೋಣ. ಸೊ ಚಳಿ ಆಗ್ತಿದೆ, ಡ್ರಿಸಲ್ ಆಗ್ತಿದೆ. ಸೊ ಗೈಸ್, ನಾವು ಆವಾಗಲೇ ಮಲ್ಕೊಂಡು ಬಿಟ್ಟಿದ್ವಿ ಒಂದು ಸ್ವಲ್ಪ ಹೊತ್ತು. ಗಾಳಿಯಿಂದ ವಾಟರ್ ಬಾಟಲ್ ಬಿತ್ತಂತೆ ದೀಕ್ಷೆಗೆ, ಖಾಲಿ ವಾಟರ್ ಬಾ. ಸೊ ಊಟ ಮಾಡ್ಕೊಂಬಂದು ಮಲ್ಕೊಂಡ್ಬಿಟ್ಟಿದ್ವಿ. ಎದ್ಬಿಟ್ಟು ಇವಾಗ ಅಲ್ಲಿ ಚಾಟ್ಸ್ ನೋಡಿದ್ವಿ. ಆಂಧ್ರ ಪ್ರದೇಶ ಅಂದರೆ ಚಾಟ್ಸೇ ಫೇಮಸ್ ಅಲ್ವಾ, ಚೆನ್ನಾಗಿ. ಆಂಧ್ರ ಅವರೇ ಜಾಸ್ತಿ ಚಾಟ್ಸ್ ಎಲ್ಲ ತಿನ್ನೋದು. ಸೊ ಅದಕ್ಕೆ ನಂಗೆ ಗೊತ್ತಿರೋ ಥರ ಆಂಧ್ರ ಅಂದರೆ ತಿರುಪತಿ ಅಂದರೆ ವೆಂಕಟೇಶ್ವರ ಎಲ್ಲ ತಿನ್ನೋದು ಚೆನ್ನಾಗಿದೆ. ಸೊ ಅದಕ್ಕೆ ಅಲ್ಲಿ ಅವಾಗೆ ನೋಡಿದ್ದೆ ನಾನು ಊಟ ಮಾಡೋವಾಗ, ಇನ್ನು ಅವಾಗೆ ಇಟ್ಟಿದ್ರು. ನನಗೆ ಇಲ್ಲಿ ಆ ಸಾರಿ ಪಪ್ಪು ಸಮಥಿಂಗ್ ಸೊಪ್ಪಾಕಿ ಮಾಡ್ತಾರೆ. ನಂಗೆ ಪುಡಿ ಇಷ್ಟ. ನನಗೆ ರೀಲ್ಸಲ್ಲಿ ಬಂದು ಥರ ತಿಂತಿತ್ತು, ಆಂಧ್ರ ಪಪ್ಪು ಸಾಕು ಅನ್ನ ಅಂತ. ಹಾಂ, ಸೊ ಅಲ್ಲಿ ಟ್ರೈ ಮಾಡೋಣ ಅಂತ ಹೋಗ್ತಿದ್ದೀವಿ. ಟ್ರೈ ಮಾಡಿಕೊಂಡು ಮನೆಗೆ ಹೊರಡೋದೆ. ನಾನು ಜಾಸ್ತಿ ವ್ಲಾಗ್ ಮಾಡಿಲ್ಲ, ಯಾಕಂದರೆ ದೇವಸ್ಥಾನಕ್ಕೆ ಬಂದರೆ ಮಾಡೋಕ್ಕಾಗಲ್ಲ ಗೈಸ್. ಯಾಕಂದರೆ ಒಳಗಡೆ ಫೋನೇ ಬಿಡಲ್ಲ, ಬಿಟ್ಟೋಗಿದ್ವಿ. ಆ್ಯಕ್ಚುಲಿ ಇದು ಕಾಳಸ್ತಿ ಬಿಡ್ತಾರೆ ಅಂದ್ಕೊಂಡಿದ್ದೆ. ಫೋನ್ ಎತ್ಕೊಂಡೋದ್ರೆ ಆಚೆ ಇಡಬೇಕಂದ್ರು ಸರಿ ಅಂದ್ಬಿಟ್ಟು ಕಾರಲ್ಲಿ ಇಟ್ಬಿಟ್ಟು ಹೋಗ್ಬಿಟ್ಟೆ. ಅದು ಹೇಳೋದು ಮರ್ತೋದೆ. ಸೊ ಬನ್ನಿ ತಿನ್ನೋಣ. ಗೆಸ್ ವಾಟ್ ನಮ್ಮ ಅಕ್ಕ ಎಷ್ಟು ಚೆನ್ನಾಗಿದೆ ಅಂದರೆ, ಅಲ್ಲಿ ಹೋದ್ವಿ, ಅದು ಗೋಬಿ ಇದೆ ಅಂತ ಹೇಳಿದ್ವಿ, ಗೋಬಿ ಇಲ್ಲ ಅಂತ ಅಂದ್ರು. ಆಮೇಲೆ ಮಸಾಲೆ ಪುರಿ ಇದೆ ಅಂತ ಕೇಳಿದ್ರೆ ಖಾಲಿ ಅಂತ ಹೇಳಿದ್ರು. ಸೊ ಆಮೇಲೆ ಬೆಳಗ್ಗೆ ಹೋಗಿ ನೋಡಿದ್ರೆ ಅದು ಯಾರೋ ಆಂಧ್ರ ಅವರಲ್ಲ, ಬೇರೆ ಯಾರೋ ಇದು ಮಾಡ್ತಿದ್ದು. ಸೊ ನಮ್ಗೆ ಆಂಧ್ರದೇ ಬೇಕು ಅಂತ ಅಂದ್ಬಿಟ್ಟು ಬಂದ್ವಿ. ಸೊ ನಾನು ಟ್ವಿನಿಂಗ್ ಮಾಡ್ತಿದ್ದೀವಿ, ಅಬ್ಸರ್ವ್ ಮಾಡಿದ್ರ ಮಮ್ಮಿ ಹಿಂದೆ ನೋಡಿ. ಟ್ವಿನಿಂಗ್, ಲೆಟ್ಸ್ ಗೋ. ಮನೆಗೆ ಹೋಗಕ್ಕೆ ಬೆಂಗಳೂರಿಗೆ ಹೋಗಕ್ಕೆ ಮೂಡೇ ಇಲ್ಲ, ಇನ್ನ ಇಲ್ಲೇ ತಾರಾಡ್ಕೊಂಡೇ ಇದ್ದಾರೆ. ಹೌದು, ಚೆನ್ನಾಗಿದೆ ಮಂಡಿ ಅಂತ ಅನ್ಕೊಂಡು. ಚೆನ್ನಾಗಿದೆ, ಡ್ರಿಸಲ್ ಆಗ್ತಿದೆ, ವೆದರ್ ಚೆನ್ನಾಗಿದೆ. ಗಾಯ್ಸ್, ನಾವು ಕಾರ್ ಹತ್ತು ಕೂತ್ಕೊಂಡ್ರೆ ಡ್ರಿಸಲ್ ಆಗಕ್ಕೆ ಸ್ಟಾರ್ಟ್ ಮಾಡ್ತು. ಸೊ ಅದಕ್ಕೆ ಅದನ್ನು ಕ್ಯಾಪ್ಚರ್ ಮಾಡಿದೆ, ಬಟ್ ಅದು ಬಂದಿಲ್ಲ. ಗಾಯ್ಸ್, ನಮ್ಮ ಮಮ್ಮಿ ನೋಡಿ ತೇಜ್ಗೆ ಬಿಚ್ಚಬೇಕು ಹಾಕಕ್ಕೆ. ಊಟ ತಿನ್ನೋಣ ಅಂತ ಬಂದಿದ್ದೆ, ಜಲ್ದಿ ತಿಂದಿದ್ಯಾ? ಲೆಟ್ಸ್ ಈಟ್. 10:10 ಆಗಿದ್ಯಾ? ಸೊ ಅವಾಗಿಂದ ಮಾತಾಡ್ಕೊಂಡು ಹಂಗೆ ಹಿಂಗೆ ಬಂದ್ವಿ, ಹಾಡೆಲ್ಲ ಹಾಕೊಂಡ್ವಿ, ಅದಕ್ಕೆ ವ್ಲಾಗ್ ಮಾಡಿರ. ಸೊ ಇವಾಗ ಊಟ ಮಾಡಕ್ಕೆ ಬಂದಿದ್ದೀವಿ. ಬನ್ನಿ ತಿನ್ಬಿಟ್ಟು ನೋ ನಾನು ಇಳಿತೀನಿ. ಸೊ ಗೈಸ್, ಊಟ ಮಾಡೋಣ ಅಂತ ಯಾವುದೋ ಒಂದು ಡಾಬಾಲ್ಲಿ ನಿಲ್ಲಿಸ್ಬಿಟ್ಟು ಡಿನ್ನರ್ ಮಾಡಿಕೊಂಡು ಆಮೇಲೆ ಹೊರಟ್ವಿ. ಯಾಕಂದರೆ ಆಲ್ರೆಡಿ ಲೇಟಾಗಿತ್ತು, ಹಶ್ವೇನು ಅಷ್ಟಿದ್ದಿಲ್ಲ, ಬಟ್ ಸ್ಟಿಲ್ ಹಶ್ವು ಆಗ್ತಿತ್ತು. ಗಾಯ್ಸ್, ಫುಲ್ ಫಾಗ್ ಆಗಿಬಿಟ್ಟಿದೆ ನೋಡಿ, ಕಾಣ್ತಿದೆ ಅಲ್ವಾ, ಗೊತ್ತಾ? ಫುಲ್ ಫಾಗ್. ಆ್ಯಂಡ್ ನಾವು ಹೋಗಿದ್ದು ರೆಸ್ಟೋರೆಂಟ್ ಇದು ಚೆನ್ನಾಗಿ. 3 days later. ನಾವು ಇವಾಗ ಸಂಜೆ ಮನೆಗೆ ಹೋಗ್ತಾ ಇದೀವಿ. ಸಂಜೆ 2 ಮಿಕ್ಸ್ ಮಾಡಿ ಹೇಳ್ತಾ ಇದೀನಿ. ಪ್ರಸಾದ ಕೊಡೋಕೆ ಹೋಗ್ತಾ ಇದೀವಿ. ಸೊ ಮಮ್ಮಿ ಅಲ್ಲಿ ತರಕಾರಿ ತಗೊಳಕ್ ಹೋಗ್ತಿದ್ದಾರೆ, ಡೌ ಮಾಡ್ತಿದ್ದಾರೆ. ನಾನು ಬರ್ತೀನಿಪ್ಪ, ಮನೆಗೆ ನಾನು ಬರ್ತೀನಿ ಅಂತ ಹೇಳ್ತಾರೆ.
ಡೌಟೇ ಇಲ್ಲ. ನಮ್ಮ ಅಕ್ಕ ಒಂದು ಲಿಟ್ರಲಿ ಈ ಅಕ್ಕ ಮನೆಗೆ ಬಂದಾಗಲ್ಲ ಒಂದು ಜೋಕ್ ಮಾಡ್ತಾಳೆ. ನಮ್ಮನೆ ಇವ್ರ ಮನೆ ಇಲ್ಲೇ ನಾ ಇರೋದು, ಪಕ್ಕದ ಮನೆಗೆ ಹೋದಾಗ ಹಿಂದೆ ಇನ್ನೂ ಮುಂದೆ ಹೋಗ್ತಿದ್ದೆ ನಾನು ಆ್ಯಕ್ಚುಲಿ ಇನ್ನೂ ದೂರ ಅಂದ್ಕೊಂಡು ಹಂಗೆ ನಡ್ಕೊಂಡು ಹೋಗ್ತಿದ್ದೀನಿ. ನೋಡ್ರೆ ಇದೇ ರೈಟು. ಇಲ್ಲ ಅಲ್ವಾ ಇರೋದು, ಪಕ್ಕದ ಮನೆ ಥರ ಐತೆ, ಪಕ್ಕದ ಮನೆ ಥರ ಇದೆ. ಆಲ್ರೆಡಿ ಒಂದು ಸಂತು ಅಂತ ಬರ್ಕೊಂಡವನೆ, ಎಸ್ ಬಾಸ್ ಅಂತ. ಇವ್ರಿಗೆ ತೋರಿಸ್ತೀನಿ, ಕಾಣ್ತಿದ್ಯಾ? ಪ್ರೈಸಾಗಿ ಹೋಗ್ತಿದ್ದೀವಿ ಗೈಸ್. ಅವ್ರಿಗೆ ಬರೋರೋ ಗೊತ್ತಿಲ್ಲ ಗೈಸ್. ಇವತ್ತು ಸಂಡೇ ಬೇರೆ. ಈ ಬಿಲ್ಡಿಂಗಲ್ಲಿ ಯಾವುದು ನಾಯಿ ಇಲ್ವಾ? ಫಸ್ಟೇ ನನಗೆ ನಾಯಿ ಫೋಬಿಯಾ ಇದೆ ಸ್ವಲ್ಪ, ಡಾಗಿ ಫೋಬಿಯಾ. ಸೈಲೆಂಟಾಗಿ ಹೋಗಿ ಸೀಕ್ರೆಟಾಗಿ ಸರ್ಪ್ರೈಸ್ ಕೊಡಬೇಕು. ಆ್ಯಂಡ್ ಇಲ್ಲ ಸರ್ಪ್ರೈಸಸ್ ಬೇರೆಯವ್ರಿಗೆ ಕೊಡೋಕ್ಕೆ ಯಾರೂ ಇಲ್ಲ ಅನಿಸುತ್ತೆ. ಅಯ್ಯೋ, ಯಾವ್ದು ಬೆಲೆ ವರ್ಕ್ ಆಗ್ತಿಲ್ಲ. ನಾಕ್ ನಾಕ್. ಹಾಯ್, ಏನು ಮಾಡ್ತಿದ್ದೀರಾ? ಏನು ಮಾಡ್ತಿದ್ದೀರಾ ಆಂಟಿ? ಮಮ್ಮಿ ಊರಿಗೆ ಹೋಗಿದ್ದಾರೆ. ಹೌದಾ? ಹೌದು, ನಾವು ಆಂಟಿಗೋಸ್ಕರ ಬಂದಿದ್ದು. ಬಂದಿದ ತಕ್ಷಣ ಅಂಡರ್ ಎಸ್ಟಿಮೇಟ್ ಚಿನ್ನ ಆಫ್ ಮಾಡಬೇಕು. ಗೈಸ್ ಇಲ್ಲಿ ನೋಡಿ ನಮ್ಮ ಸ್ಯಾಂದ್ ಸರ್ಟಿಫಿಕೇಟ್, ಚಾಕ್ಲೇಟ್. ಥ್ಯಾಂಕ್ ಯು. One eternity later. ಸೊ ಗಾಯ್ಸ್, ಇದು ತುಂಬ ದಿನ ಆದಮೇಲೆ ಇದ್ರದ್ದು ಪಾರ್ಟ್ 1 ಆಲ್ರೆಡಿ ನೋಡ್ತೀರಾ, ತಿರುಪತಿ ವ್ಲಾಗು. ಇದು ಬಂದು ಕಾಳಸ್ತಿ ಹೋಗಿದ್ದು ವ್ಲಾಗು. ಸರಿಯಾಗಿ ಎಂಡ್ ಮಾಡೋಕ್ಕಾಗಿಲ್ಲ, ಯಾಕಂತಂದರೆ ನಾವು ನೈಟ್ 3 ಗಂಟೆಗೆ ಬಂದಿದ್ದು, ಲೇಟ್ ಆಗಿತ್ತು. ಅದಕ್ಕೆ ಸರಿ ಅಂತ ಬಂದು ಮಲ್ಕೊಂಡ್ಬಿಟ್ವಿ. ಆಮೇಲೆ ಎಂಡ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಚೆನ್ನಾಗಿತ್ತು, ನಾವು ಹೋಗಿ ಬಂದಿದ್ದು. ದರ್ಶನ ಮಾತಾಡಿದ್ದೀನಿ ಅನಿಸುತ್ತೆ, ಮಾತಾಡಿರ್ತೀನಿ. ನಾನು ಹೋಗಿ ಬಂದು ತಿರುಪತಿ ಲಡ್ಡು ನವನ ಅಕ್ಕಗೆ, ಸಂಧ್ಯಾ ಅಕ್ಕಗೆ, ಅಜ್ಜಿಗೆ, ದೊಡ್ಡಮ್ಮಗೆ ಕೊಟ್ಟಿದ್ದು. ಸೊ ಆ ಕ್ಲಿಪ್ಪು ನವನ ಕೊಟ್ಟಿದ್ದು ಇನ್ನೊಂದು ಬೇರೆ ವಿಡಿಯೋಲಿ ಇತ್ತು ಅನಿಸುತ್ತೆ. ಇದೆಲ್ಲ ಹಾಕ್ಬೇಕಾ? ಒಂಚೂರು ಹಾಕಿರ್ತೀನಿ ನೋಡಿ. ಆ್ಯಂಡ್ ಸಂಧ್ಯಾಗೆ ಹೋಗಿ ಕೊಟ್ವಿ. ದೊಡ್ಡಮ್ಮಗೆ ಕೊಡೋದು ಬೇರೆ ವ್ಲಾಗ್ ಮಾಡಿದ್ದೀನಿ, ಆ್ಯಂಡ್ ಅಜ್ಜಿಗೆ ಕೊಡೋದು ಬೇರೆ ವ್ಲಾಗ್ ಮಾಡಿದ್ದೀನಿ. ಸೊ ಅದನ್ನು ಜಲ್ದಿ ಪೋಸ್ಟ್ ಮಾಡ್ತೀನಿ. ಸೊ ನೋಡಿ ಅದನ್ನು ಕೂಡ. ಆ್ಯಂಡ್ ನಿಮಗೆ ಏನು ಹೇಳಬೇಕು, ಆ್ಯಕ್ಚುಲಿ ಗಾಯ್ಸ್ ನಾವೇನು ಗೊತ್ತಾ ನಾನೇನು ಅಂದ್ಕೊಂಡಿದ್ದೆ, ಅಲ್ಲೊಂದು ವಾಟರ್ ಫಾಲ್ಸ್ ಇದೆ, ಮತ್ತು ಇನ್ನೂ ಎಷ್ಟೊಂದು ದೇವಸ್ಥಾನಗಳಿತ್ತು ಆಯಿತಾ. ಅಲ್ಲೆಲ್ಲ ಹೋಗೋಣ ಅಂತಂದ್ರೆ ಹೋಗೋಕ್ಕೆ ಆಗಿಲ್ಲ, ಮಲ್ಕೊಂಡ್ಬಿಟ್ವಿ, ರೆಸ್ಟ್ ತಗೊಳ್ತೀವಿ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಹೋಗೋಣ ಅನ್ಕೊಂಡಿದ್ದೀನಿ. ಬೆಟ್ಟ ತುಂಬಾ ಕೊಬ್ಬು ಗಾಯ್ಸಿ. ಇವಳು ಹಚ್ಬೇಕು, ಅವಾಗ ಗೊತ್ತಾಗುತ್ತೆ ಅವಳು ಹೆಂಗಿರುತ್ತೆ ಅಂತ. ಅಲ್ಲಾಡೋದು ಇಲ್ಲ ಅವಳು, ನಾವ್ ಅಟ್ಲೀಸ್ಟ್ ಹಿಂಗೆ ಅವಳು ಅಲ್ಲಾಡೋದು ಇಲ್ಲ. ಬಂದ್ಬಿಟ್ಟು ನಿಮಗಿಂತ ನಾಟಿ ತಾನೆ ಗಾಯ್ಸ್. ನೋಡ್ತೀವಿ ಗಾಯ್ಸ್ ಆದಷ್ಟು ಬೇಗ. ತಿರ್ಗಾ ನಂಗೆ ಆಲ್ರೆಡಿ ತಿರ್ಗಾ ಹೋಗ್ಬೇಕು ಅನ್ಸ್ತಿದೆ ಗಾಯ್ಸ್ ತಿರುಪತಿಗೆ. ನನಗೆ ಫುಲ್ ಸ್ಯಾಟಿಸ್ಫೈ ಆಗಿಲ್ಲ. ಸೊ ಹೋಗೋಣ, ಆದಷ್ಟು ಬೇಗ ಹೋಗೋಣ. ಅವಾಗ ಇವಳ ಕೈಲಿ ಬೆಟ್ಟ ಹಚ್ತೀನಿ, ವ್ಲಾಗ್ ಮಾಡಿದೀನಿ, ನೋಡಿ ಅವಳು ಏನೇನು ಮಾಡ್ತಾಳೆ ಅಂತ ಅಂದ್ಬಿಟ್ಟು. ಮಮ್ಮಿ ನಮ್ ಗಾಯ್ಸ್ಗೆ ಹೇಳಿ ಮಮ್ಮಿ, ತಿರುಪತಿಗೆ ಹೋಗಿ ಬಂದಿದೆ, ಹೆಂಗಿತ್ತು? ತಿರುಪ್ತಿಗೆ ಹೋಗಿ ಬಂದಿದ್ದ? ವ್ಲಾಗ್ ಇವಾಗ ಎಂಡ್ ಮಾಡ್ತಾ ಇದೀನಿ. ಹೌದಾ? ತಿರುಪ್ತಿಗೆ ಬೆಟ್ಟ ಹತ್ತಿದ್ದು ಕಷ್ಟ ಆಗಿತ್ತು, ಬಟ್ ಆಮೇಲೆ ಖುಷಿ ಆಯ್ತು, ಆಮೇಲೆ ಬೇಜಾರಾಯ್ತು, ಸ್ಯಾಟಿಸ್ಫೈ ಆಗಿಲ್ಲ. ಮತ್ತೆ ಹೋಗ್ಬೇಕು ಅಲ್ವಾ ಅನಿಸ್ತಾನೆ ಇದೆ, ಹೋಗ್ಬೇಕಂತ. ನನ್ಗೂ ಹಂಗೆ ಅನಿಸ್ತಿದೆ, ಅದೇ ಹೇಳ್ದೆ ನಾನು ನಮ್ ವ್ಯೂವರ್ಸ್. ತುಂಬಾ ಟಯರ್ಡ್ ಆಗ್ಬಿಟ್ವಾ, ಆಮೇಲೆ ಸ್ಯಾಟಿಸ್ಫೈ ಆಗಿಲ್ಲ. ಹೌದು, ಅದು ಆಕ್ಚುಲಿ ಎಷ್ಟೇ ನೋಡಿದ್ರು ಮತ್ತೆ ನೋಡ್ಬೇಕು ಅನ್ಸ್ತಾ ಇರುತ್ತಂತೆ. ಯಾಕೆ ಗೊತ್ತಾ? ಅಲ್ಲಿ ಇರೋದು ವೆಂಕಟೇಶ್ವರ ರಿಯಲ್ ವೆಂಕಟೇಶ್ವರ. ಮಮ್ಮಿ ಕೂದ್ಲು ಅದಕ್ಕೆ ನಮ್ಗೆ ನೋಡ್ಬೇಕು ಅನ್ಸುತ್ತೆ. ರಿಯಲ್ ಕೂದ್ಲು ಅಂತೆ ಗೊತ್ತಾ? ಒಂದು ಸೇಂಟ್, ವುಮೆನ್ ಸೇಂಟ್ಗೆ ಏನಂತಾರ, ಸನ್ಯಾಸಿನಿ, ಅವಳು ಈ ತರ ಹಿಂಗೆ ಫುಲ್ ಉದ್ದ ಇರುತ್ತೆ ಕೂದಲು, ಅವಳು ಕಟ್ ಮಾಡಿ ಕೊಡ್ತಾಳಂತೆ, ತಗೋ ಅಂತ ಅಂದ್ಬಿಟ್ಟು ದೇವ್ರಿಗೆ. ಅದಕ್ಕೆ ನೀನೇನ್ ವರ ಕೇಳಿದ್ರು ಕೊಡ್ತೀನಿ. ಹೌದು, ಏನ್ ವರ ಕೇಳಿದ್ರು ಕೊಡ್ತೀನಿ ಅಂತಾರ. ಅದಕ್ಕೆ ತಿರುಪತಿಯಲ್ಲಿ ಹೋಗ್ಬಿಟ್ಟು ಜನಗಳು ಕೂದಲು ಕೊಟ್ಬಿಟ್ಟು ಬೇಡ್ಕೊಂಡ್ ಬರೋದು ದೇವ್ರನ್ನ. ದಟ್ಸ್ ವಾಟ್ ರೀಲ್ಸ್ ಅಲ್ಲಿ ಬಂದಿತ್ತು. ಓಕೆ, ಯಾಕಂದ್ರೆ ಈ ಮೇಡಮು ಬೆಟ್ಟ ಹತ್ಬೇಕಂತೆ. ಅವಳು ಬೆಟ್ಟ ಹತ್ತದೇನೋ ಕಾಮಿಡಿ ಅನ್ಕೊಂಡ್ಬಿಟ್ಟಿದಾಳೆ ಮಮ್ಮಿ. ಒಂದ್ ಸ್ಟೇರ್ಸ್ ಅನ್ಕೊಂಡ್ಬಿಟ್ಟಿದಾಳೆ. ಹತ್ತೀನಿ ಅವಳು ಮುಖ ನೋಡಿ ಗೈಸ್, ಹತ್ಬೇಕಂತ ಹೇಳ್ತಾಳೆ. ಓಹೋ, ನೋಡೋಣ ಗೈಸ್, ಪ್ಲಾನ್ ಮಾಡೋಣ. ಯಾರು ಬೆಟ್ಟ ಹತ್ತವ್ರು ಬಂದ್ರೆ, ಹರ್ಷಿಕಾ ಬಂದ್ರೆ, ಅವಳು ಹೇಳೋದೇ ಇಲ್ಲ, ಹೇಳ್ದಿರ ಕೇಳ್ದಿರ ಹೊರಟ್ಬಿಟ್ಟಿರ್ತಾಳೆ.
ಸೊ ಮಮ್ಮಿ ಏನೋ ಕೆಲಸ ಮಾಡ್ತಾ ಇದ್ವಿ, ಹಂಗೆ ಮಮ್ಮಿ ಬಂದಿದ್ರು ಅಂದ್ಬಿಟ್ಟು ನಿಮ್ಮ ಮಮ್ಮಿ ಕೈಲಿ ಎಕ್ಸ್ಪೀರಿಯನ್ಸ್ ಹೇಳಿಸಿದೆ ಗೈಸ್. ಅಷ್ಟೇ, ಬಾಯ್. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಕೀಪ್ ಅಡಿಂಗ್ ಟಿಲ್ ನೆಕ್ಸ್ಟ್ ವ್ಲಾಗ್. ಬಾಯ್.